Hello students, welcome to C programming class. Today we will be learning about looping statement. Looping statement, we have three looping statement, that is looping statement. First of all, looping statement ಅಂದ್ರೆ ಏನು? ಯಾವುದೇ ಒಂದು ಸ್ಟೇಟ್ಮೆಂಟ್ನ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೇವೆ. ವಿ ಹ್ಯಾವ್ ತ್ರೀ ಲೂಪಿಂಗ್ ಸ್ಟೇಟ್ಮೆಂಟ್. ಒಂದು ಫಾರ್ ಲೂಪ್, ಇನ್ನೊಂದು ವೈಲ್ ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಡೂ ವೈಲ್. ಅದರಲ್ಲೂ ಟುಡೇ ವಿಲ್ ಬಿ ಸ್ಟಡಿಂಗ್ ಅಬೌಟ್ ದಿಸ್ ಫಾರ್ ಲೂಪ್. ಓಕೆ, ಫಾರ್ ಬಂದ್ಬಿಟ್ಟೇನು ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಓಕೆ, ಬಿಫೋರ್ ಐ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ವಾಟ್ ಈಸ್ ಫಾರ್ ಲೂಪ್, ಈಗ ಸೇ ಸಪೋಸ್ if I ask you students, write a program to print something like this. Like if this is my output screen, I want to print welcome to GPT ಹೊಸದುರ್ಗ. ಈ ಥರ ಪ್ರಿಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಔಟ್ಪುಟ್ಟಲ್ಲಿ. ಸೊ ಪ್ರೋಗ್ರಾಮ್ ಯಾವ ಥರ ಬರಿಬೋದು ನಾವು? ವಿಲ್ ರೈಟ್ ಇಟ್ ಆಸ್ ವಾಟ್? ವಾಯ್ಡ್ ಮೇನ್, ಆ್ಯಂಡ್ ಇನ್ ಪ್ರಿಂಟರ್ ಸ್ಟೇಟ್ಮೆಂಟ್ ವಿಲ್ ರೈಟ್ ವೆಲ್ಕಮ್ ಟು GPT ಹೊಸದುರ್ಗ. ಕರೆಕ್ಟ್? ಇದನ್ನು ಬರೆದು ಲಾಸ್ಟ್ ಗೆಟ್ CH ಹಾಕಿ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ನನಗೇನು ಬರುತ್ತೆ? ವೆಲ್ಕಮ್ ಟು GPT ಹೊಸದುರ್ಗ ಅಂತ ಔಟ್ಪುಟ್ ಬರುತ್ತೆ. ಸೇ ಸಪೋಸ್ ನನಗಿದು ಒಂದ್ಸಲ ಬೇಡ, ವೆಲ್ಕಮ್ ಟು GPT ಹೊಸದುರ್ಗ ಅಂತ. ಐ ವಾಂಟ್ ಇಟ್ ಫಾರ್ 5 ಟೈಮ್ಸ್. ವೆಲ್ಕಮ್ ಟು GPT ಹೊಸದುರ್ಗ, ವೆಲ್ಕಮ್ ಟು GPT ಹೊಸದುರ್ಗ, ವೆಲ್ಕಮ್ ಟು GPT ಹೊಸದುರ್ಗ, ವೆಲ್ಕಮ್ ಟು GPT ಹೊಸದುರ್ಗ, ಅಗೇನ್ ವೆಲ್ಕಮ್ ಟು GPT ಹೊಸದುರ್ಗ. ಆ ಥರ 5 ಟೈಮ್ಸ್ ಬೇಕು ಅಂತ ಅಂದ್ಕೊಳ್ಳಿ. ಅವಾಗ ಯಾವ ಥರ ಪ್ರೋಗ್ರಾಮ್ ಬರೀಬೇಕಾಗುತ್ತೆ ನಾವು? ಸೊ ಇನ್ ಆರ್ಡರ್ ಟು ಸೇವ್ ದ ಟೈಮ್ ನಾನು ಮುಂಚೆನೇ ಬರೆದಿಟ್ಟಿದ್ದೀನಿ. ಯಾವ ಥರ ಬರೀಬೋದು? ವಾಯ್ಡ್ ಮೇನ್ ಇದೆಯಾ, ಆ್ಯಂಡ್ ಐ ಹ್ಯಾವ್ ಪ್ರಿಂಟೆಡ್ ವೆಲ್ಕಮ್ ಟು GPT ಹೊಸದುರ್ಗ, ಅಗೇನ್ ಪ್ರಿಂಟ್ ವೆಲ್ಕಮ್ ಟು GPT ಹೊಸದುರ್ಗ, ಅಗೇನ್ ಪ್ರಿಂಟ್ ವೆಲ್ಕಮ್ ಟು GPT ಹೊಸದುರ್ಗ, ವೆಲ್ಕಮ್ ಟು GPT ಹೊಸದುರ್ಗ, ವೆಲ್ಕಮ್ ಟು GPT ಹೊಸದುರ್ಗ. ಸೊ ಈ ಪ್ರೋಗ್ರಾಮ್ ಏನು ಮಾಡ್ತಾ ಇದೆ? ವೆಲ್ಕಮ್ ಟು GPT ಹೊಸದುರ್ಗ ಅಂತ 5 ಸಲ ಪ್ರಿಂಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಲೆಂತ್ ಎಷ್ಟಾಯಿತು? ಇಷ್ಟಾಯಿತು. ವಾಟ್ ಇಫ್ ಐ ಆಸ್ಕ್, ಈ ವೆಲ್ಕಮ್ ಟು GPT ಹೊಸದುರ್ಗ 5 ಸಲ ಬೇಡ, 50 ಸಲ ಪ್ರಿಂಟ್ ಮಾಡಿ ಅಂತ. 50 ಸಲ ಪ್ರಿಂಟ್ ಮಾಡಿ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ದ ಸೈಜ್ ಆಫ್ ದ ಪ್ರೋಗ್ರಾಮ್ ಎಷ್ಟು ದೊಡ್ಡದಾಗ್ಬೋದು ಆ್ಯಂಡ್ ಎಷ್ಟು ಟೈಪಿಂಗ್ ಎಫರ್ಟ್ ಬೇಕಾಗುತ್ತೆ ಇದಕ್ಕೋಸ್ಕರ. ಫಸ್ಟ್ ಆಫ್ ಆಲ್ ಟೈಮ್ ವೇಸ್ಟು ಆ್ಯಂಡ್ ಎಷ್ಟು ದೊಡ್ಡದಾಗುತ್ತೆ, ನಂಬರ್ ಆಫ್ ಲೈನ್ಸ್ ವಿಲ್ ಬಿ ಬಿಗ್. ಸೊ ಆ್ಯಂಡ್ ಅಬ್ಸರ್ವ್ ಮಾಡೋದಾದ್ರೆ ವಿ ಕ್ಯಾನ್ ಅಬ್ಸರ್ವ್ ಏನಂತ, ವೆಲ್ಕಮ್ ಟು GPT ಹೊಸದುರ್ಗನ ರಿಪೀಟೆಡಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನ, ರಿಪೀಟೆಡಾಗಿ ಪ್ರಿಂಟ್ ಮಾಡ್ತಾ ಇದ್ದೀನ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್ ಟೈಪಿಂಗ್ ಓವರ್ ಹೆಡ್, ಈ ಮತ್ತೆ ಟೈಪಿಂಗ್ ಅವಾಯ್ಡ್ ಮಾಡಲಿಕ್ಕೆ ಆ್ಯಂಡ್ ದ ನಂಬರ್ ಆಫ್ ಲೈನ್ ಜಾಸ್ತಿ ಆಗಿದೆ ಅಲ್ವಾ, ಅದನ್ನು ಮಿನಿಮೈಸ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಲೂಪಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಲೂಪಿಂಗ್ ಸ್ಟೇಟ್ಮೆಂಟ್ನ ಯಾವ ಥರ ಯೂಸ್ ಮಾಡ್ತೀರಾ ಟು ಪ್ರಿಂಟ್ ದಿಸ್ GPT ಹೊಸದುರ್ಗ ಫಾರ್ 50 ಟೈಮ್ಸ್ ಅನ್ನೋದಾದರೆ, ಫಸ್ಟ್ ಎಕ್ಸಾಂಪಲ್ ಬರ್ಬಿಡ್ತೀನಿ ನಾನು, ಆಮೇಲೆ ಐ ವಿಲ್ ಎಕ್ಸ್ಪ್ಲೇನ್ ಯು ಯಾವ ಥರ ಯೂಸ್ ಮಾಡ್ಬೋದು ನಾನು ಅಂತ ಅಂದ್ಬಿಟ್ಟು. ಸಿ, ಐ ವಿಲ್ ಬಿ ಪ್ರಿಂಟಿಂಗ್ GPT ಹೊಸದುರ್ಗ ಓನ್ಲಿ ಒನ್ಸ್, ಬಟ್ ಅದನ್ನು ನಾನು ಲೂಪಲ್ಲಿ ಪ್ರಿಂಟ್ ಮಾಡ್ತೀನಿ. ಯಾವ ಥರ? ಫಾರ್ I is equal to 1, I is less or equal to 50. Why 50? ಬಿಕಾಸ್ ನನಗೆ 50 ಟೈಮ್ಸ್ ಬೇಕು, ಅದಕ್ಕೋಸ್ಕರ ಇಟ್ಸ್ ಎ ವೇರಿಯಬಲ್, ಅದಕ್ಕೋಸ್ಕರ ಡಿಕ್ಲೇರ್ ಮಾಡ್ತೀವಿ. ಸಿ, ಈ ಪ್ರೋಗ್ರಾಮ್ ಬರೆಯೋದ್ರಿಂದ ಏನಾಗುತ್ತೆ? ವೆಲ್ಕಮ್ ಟು GPT ಹೊಸದುರ್ಗ ಅಂತ 50 ಟೈಮ್ಸ್ ಔಟ್ಪುಟ್ ಸ್ಕ್ರೀನಲ್ಲಿ ಪ್ರಿಂಟ್ ಆಗುತ್ತೆ. ಇಫ್ ಸಮ್ವನ್ ಆಸ್ಕ್ ಮೀ, ಇದು 50 ಟೈಮ್ ಬೇಡ, ನನಗೆ 500 ಟೈಮ್ ಬೇಕು ಅಂದರೆ ಐ ವಿಲ್ ಡೂ ವಾಟ್? ಇದನ್ನು 500 ಮಾಡ್ತೀನಿ. ಅವಾಗ ಏನಾಗುತ್ತೆ? ಈ ಲೈನು 500 ಟೈಮ್ ಪ್ರಿಂಟ್ ಆಗುತ್ತೆ. ಸೊ ಲೂಪಿಂಗ್ ಸ್ಟೇಟ್ಮೆಂಟಿಂದ ಅಡ್ವಾಂಟೇಜ್ ಏನು? ಈಗ ನೋಡಿ, ದ ಸೈಜ್ ಆಫ್ ದ ಪ್ರೋಗ್ರಾಮ್ ಬಿಕಮ್ಸ್ ವೆರಿ ಲೆಸ್. ಪ್ರೀವಿಯಸ್ ಟೈಮ್ 5 ಸಲ ಪ್ರಿಂಟ್ ಮಾಡಬೇಕು ಅಂದರೆ ವಿತೌಟ್ ಫಾರ್ ಲೂಪ್, ವಿತೌಟ್ ಲೂಪ್, ನನ್ನ ಹತ್ರ ಲೂಪಿಂಗ್ ಸ್ಟೇಟ್ಮೆಂಟ್ ಇರಲಿಲ್ಲ ಅಂತ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ದೊಡ್ಡದಾಗ್ತಾ ಇತ್ತು ಅಂದ್ಬಿಟ್ಟು. ಬಟ್ ವಿತ್ ಲೂಪಿಂಗ್ ಸ್ಟೇಟ್ಮೆಂಟ್ ವಿ ಆರ್ ರೆಡ್ಯೂಸಿಂಗ್ ದ ಸೈಜ್ ಆಫ್ ದ ಪ್ರೋಗ್ರಾಮ್. ಅಟ್ ದ ಸೇಮ್ ಟೈಮ್ ಸೈಜ್ ಆಫ್ ದ ಪ್ರೋಗ್ರಾಮ್ ರೆಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ? ಎರರ್ ಏನಾದರೂ ಇದ್ದರೆ ಈಸಿಯಾಗಿ ಕಂಡುಹಿಡಿಬೋದು ಆ್ಯಂಡ್ ಟೈಪ್ ಮಾಡಲಿಕ್ಕೂ ಕೂಡ ತುಂಬ ಕಡಿಮೆ ಟೈಮ್ ಆಗುತ್ತೆ. ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಯುವರ್ ಲೂಪಿಂಗ್ ಸ್ಟೇಟ್ಮೆಂಟ್. ಅದರಲ್ಲೂ ಯಾವ್ದು ಯೂಸ್ ಮಾಡಿದ್ದೀನಿ ನಾನು? ಫಾರ್ ಲೂಪ್ ಯೂಸ್ ಮಾಡ್ತೀನಿ. ಸೊ ಫಾರ್ ಲೂಪ್ ವರ್ಕ್ ಆಗೋದು ಯಾವ ಥರ ಆಗುತ್ತೆ? ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಯುವರ್ ಫಾರ್ ಲೂಪ್ ಅನ್ನೋದು ನೋಡೋದಾದರೆ, ದಿಸ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಯುವರ್ ಫಾರ್ ಲೂಪ್. ಏನದು ಸಿಂಟ್ಯಾಕ್ಸು? ಸಿಂಟ್ಯಾಕ್ಸಲ್ಲಿ ಫಾರ್ ಅನ್ನೋ ಕೀವರ್ಡ್ ಮಸ್ಟ್. ಇದು ಫಾರ್ ಅಂತ ಇದೆಯಲ್ಲ, ಅದು ಕೀವರ್ಡ್, ಅದು ಹಾಕಲೇಬೇಕು.
ಅದಾದಮೇಲೆ ರೌಂಡ್ ಬ್ರ್ಯಾಕೆಟ್ ಹಾಕಬೇಕು, ಅದಾದಮೇಲೆ ಇನ್ಷಿಯಲೈಸೇಷನ್, ಅದಾದಮೇಲೆ ಟೆಸ್ಟ್. ಇನ್ಷಿಯಲೈಸೇಷನ್ ಆದಮೇಲೆ ಈ ಥರ ಸೆಮಿಕೋಲನ್ ಹಾಕಲೇಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟೆಸ್ಟ್ ಕಂಡೀಷನ್, ಅದಾದಮೇಲೆ ಸೆಮಿಕೋಲನ್ ಹಾಕಲೇಬೇಕು. ಆಮೇಲೆ ಇಂಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಸ್ಟೇಟ್ಮೆಂಟ್ ಬರುತ್ತೆ. ಆಮೇಲೆ ಈ ರೌಂಡ್ ಬ್ರ್ಯಾಕೆಟ್ ಏನು ಓಪನ್ ಮಾಡಿದ್ದೀವಿ ಅದನ್ನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಾದಮೇಲೆ ಸೆಮಿಕೋಲನ್ ಹಾಕಂಗಿಲ್ಲ. ಯೂಶಲಿ ಐ ಸೇ ಈಚ್ ಆ್ಯಂಡ್ ಎವ್ರಿ ಲೈನ್ ಮಸ್ಟ್ ಎಂಡ್ ವಿತ್ ಸೆಮಿಕೋಲನ್ ಅಂತ. ಬಟ್ ಅಬ್ಸರ್ವ್, ನಾನು ಈ ಲೈನ್ಗೆ ಸೆಮಿಕೋಲನ್ ಹಾಕಿಲ್ಲ, ಬಟ್ ಈ ಲೈನ್ಗೆ ಸೆಮಿಕೋಲನ್ ಹಾಕಿದ್ದೀನಿ. ಇಫ್ ಐ ಹ್ಯಾವ್ ಗೆಟ್ ಸಿ ಎಚ್ಗೂ ನಾವು ಸೆಮಿಕೋಲನ್ ಹಾಕ್ತೀವಿ, ಬಟ್ ಫಾರ್ ಎಂಡಿಗೆ ಸೆಮಿಕೋಲನ್ ಹಾಕಂಗಿಲ್ಲ. ಯಾಕೆ ಹಾಕಬಾರ್ದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಾದಮೇಲೆ ಇದರೊಳಗಡೆ ನಾವು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತೀವಿ, ಐ ಕ್ಯಾನ್ ಗಿವ್ ಐದರ್ 1 ಸ್ಟೇಟ್ಮೆಂಟ್ ಅಥವಾ ಮೋರ್ ದೆನ್ 1 ಸ್ಟೇಟ್ಮೆಂಟ್. 1000 ಲೈನ್ಸ್ ಬರೋದು ಕೂಡ ಆ 1000 ಲೈನ್ಸ್ ಕೂಡ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಬಾಡಿ ಆಫ್ ದ ಲೂಪ್ ಅಂತ ಹೇಳ್ತೀವಿ. ಸರಿ, ಏನಿದು ಇನ್ಷಿಯಲೈಸೇಷನ್ ಏನು ಮಾಡುತ್ತೆ, ಈ ಟೆಸ್ಟ್ ಕಂಡೀಷನ್ ಏನು ಮಾಡುತ್ತೆ, ಫಾರ್ ಲೂಪ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಹೇಳೋದಾದರೆ, ಫಸ್ಟು ಈ ಎಕ್ಸಾಂಪಲ್ ನೋಡಿ. ವಾಯ್ಡ್ ಮೇನ್ ಇಂಟ್ ಐ ಅನ್ನೋ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಸೊ ಐಗೆ ಏನಾಗಿದೆ, ಮೆಮೊರಿ ಅಲೋಕೇಟ್ ಆಗಿದೆ. ಫಸ್ಟ್ ಯಾವಾಗಲೂ ಏನಾಗುತ್ತೆ, ಫಾರ್ ಲೂಪ್ ವರ್ಕ್ ಆಗಬೇಕಾದ್ರೆ ಫಸ್ಟ್ ಇನ್ಷಿಯಲೈಸೇಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಇನ್ಷಿಯಲೈಸೇಷನ್. ಆಮೇಲೆ ಕಂಡೀಷನ್ನ ಚೆಕ್ ಮಾಡುತ್ತೆ. ಕಂಡೀಷನ್ ಟ್ರೂ ಆದರೆ ಈ ಬಾಡಿ ಆಫ್ ದ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಬಾಡಿಲಿ ಏನು ಬರ್ದಿದೆ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಈ ಎಕ್ಸಿಕ್ಯೂಟ್ ಆಗಿ ಇನ್ನೇ ಕ್ಲೋಸ್ ಆಗ್ತದೆ ಅನ್ಬೇಕಾದ್ರೆ ಇಟ್ ವಿಲ್ ಗೋ ಟು ವಾಟ್, ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಪಾರ್ಟ್. ಇದಾದ್ಮೇಲೆ ಎಲ್ಲಿ ಹೋಗುತ್ತೆ ಅದು, ಅಗೇನ್ ಇಟ್ ಚೆಕ್ಸ್ ಫಾರ್ ದ ಕಂಡೀಷನ್. ಇಫ್ ದ ಕಂಡೀಷನ್ ಇಸ್ ಟ್ರೂ ದೆನ್ ಇಟ್ ಕಮ್ಸ್ ಹಿಯರ್. ಇದಾದ್ಮೇಲೆ ಅಗೇನ್ ಇಟ್ ಗೋಸ್ ಹಿಯರ್. ಅಗೇನ್ ಇಂಕ್ರಿಮೆಂಟ್ ಮಾಡುತ್ತೆ, ಅಗೇನ್ ಟೆಸ್ಟ್ ದ ಕಂಡೀಷನ್, ಅಗೇನ್ ಬಾಡಿ ಆಫ್ ದ ಲೂಪ್, ಅಗೇನ್ ಇಂಕ್ರಿಮೆಂಟ್, ಅಗೇನ್ ಟೆಸ್ಟ್ ದ ಕಂಡೀಷನ್, ಅಗೇನ್ ಬಾಡಿ ಆಫ್ ದ ಲೂಪ್. ಎಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗುತ್ತೆ ಇದು, ಅನ್ಲೆಸ್ ಅಂಡ್ ಅಂಟಿಲ್ ಈ ಕಂಡೀಷನ್ ಫಾಲ್ಸ್ ಆಗೋವರೆಗೂ. ಇನ್ಷಿಯಲೈಸೇಷನ್ ಇಟ್ ಹ್ಯಾಪನ್ಸ್ ಓನ್ಲಿ ಒನ್ಸ್. ಇನ್ಷಿಯಲೈಸೇಷನ್ ಮತ್ತೆ ಆಗಲ್ಲ. ಈಗ ನೋಡಿ, ರಿಪಿಟೇಷನ್ ಬರೀ ಇಲ್ಲಿ ಮಾತ್ರ ಆಗ್ತಿದೆ ಹೊರತು ಇನ್ಷಿಯಲೈಸೇಷನ್ ಆಗಲ್ಲ. ಇನ್ಷಿಯಲೈಸೇಷನ್ ಒಂದೇ ಸಲ ಆಗೋದು. ಸೊ ಈಗ ಈ ಲೈನ್ ಫಿನಿಶ್ಡ್ ಆಯಿತಾ, ಐಗೆ ಮೆಮೊರಿ ಅಲೋಕೇಟ್ ಆಯಿತಾ, ಓಕೆ, ವಿಲ್ ಕಮ್ ಹಿಯರ್. ಫಸ್ಟ್ ಇನ್ಷಿಯಲೈಸ್ ಮಾಡ್ತಾ ಇದ್ದೀನಿ. ಇನ್ಷಿಯಲೈಸೇಷನ್ ಅಂದರೆ ಏನು, ಐಗೆ ವ್ಯಾಲ್ಯೂ ಹಾಕ್ತಾ ಇದ್ದೀವಿ. ಏನು ವ್ಯಾಲ್ಯೂ ಹಾಕ್ತಾ ಇದ್ದೀವಿ, 1 ಅನ್ನೋ ವ್ಯಾಲ್ಯೂನ ಐಗೆ ಹಾಕ್ತಾ ಇದ್ದೀವಿ. ದಿಸ್ ಇಸ್ ಇನ್ಷಿಯಲೈಸೇಷನ್. ನೆಕ್ಸ್ಟ್ ಇದಾದ್ಮೇಲೆ ನಾನು ಏನು ಮಾಡಬೇಕು, ಕಂಡೀಷನ್ ಚೆಕ್ ಮಾಡಬೇಕು. ಚೆಕ್ ಫಾರ್ ದ ಕಂಡೀಷನ್ 1. ಐ ವ್ಯಾಲ್ಯೂ ಏನಿದೆ ಈಗ ನನಗೆ, ಐಯಲ್ಲಿ ಏನಿದೆ 1. ಈಸ್ ಇಟ್ ಲೆಸ್ ಆರ್ ಈಕ್ವಲ್ ಟು 5? ಕಂಡೀಷನ್ ಇಸ್ ಟ್ರೂ. ಟ್ರೂ ಅಂದರೆ ಬಾಡಿ ಆಫ್ ದ ಫಾರ್ ಲೂಪ್ ಎಕ್ಸಿಕ್ಯೂಟ್ ಮಾಡಿ. ಸೊ ಐ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ದ ಬಾಡಿ ಆಫ್ ದ ಫಾರ್ ಲೂಪ್. ಇಲ್ಲೇನು ಹೇಳ್ತಾ ಇದ್ದೀರಾ, ಯು ಜಸ್ಟ್ ಪ್ರಿಂಟ್. ಇದು ಔಟ್ಪುಟ್ ಸ್ಕ್ರೀನ್ ಅಂತ ಅನ್ಕೊಳ್ಳೋಣ. ದಿಸ್ ಈಸ್ ಔಟ್ಪುಟ್ ಸ್ಕ್ರೀನ್ ಅಂತ ಅನ್ಕೊಳ್ಳೋಣ. ಯು ಪ್ರಿಂಟ್ ದ ಕಂಟೆಂಟ್ ಆಫ್ ಐ ಒಳಗಡೆ ಏನಿದೆ, ಈಗ ನನಗೆ 1 ಇದೆ. ಸೊ 1 ಅನ್ನೋದನ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಇದಾಯಿತು. ಇದಾಗಿದ ತಕ್ಷಣ ನೆಕ್ಸ್ಟ್ ಏನು ಬರ್ತಾ ಇದೆ, ಬಾಡಿ ಫಾರ್ ಲೂಪ್ ಕ್ಲೋಸ್ ಆಗ್ತದೆ. ಫಾರ್ ಲೂಪ್ ಕ್ಲೋಸ್ ಆಗ್ತದೆ ಅಂದ ತಕ್ಷಣ ನಾನು ಎಲ್ಲಿ ಹೋಗಬೇಕು, ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಪಾರ್ಟ್ ಹೋಗಬೇಕು. ಸೊ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಪಾರ್ಟಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಐ ಪ್ಲಸ್ ಪ್ಲಸ್ ಅಂದರೆ ಅರ್ಥ ಏನು, ಆ್ಯಸ್ ಐ ಎಕ್ಸ್ಪ್ಲೈನ್ ಪ್ರೀವಿಯಸ್ಲಿ, ಟೇಕ್ ದ ವ್ಯಾಲ್ಯೂ ಆಫ್ ಐಯಲ್ಲಿ ಏನಿದೆ 1 ಇದೆ, 1ಗೆ ಇನ್ನೊಂದು ಆ್ಯಡ್ ಮಾಡಿ. ಆನ್ಸರ್ ಏನು ಬರುತ್ತೆ ಅದನ್ನು ಮತ್ತೆ ಎಲ್ಲಿ ಹಾಕಬೇಕು, ಐಯಲ್ಲಿ ಹಾಕಬೇಕು. ದಟ್ ಈಸ್ ಐ ಪ್ಲಸ್ ಪ್ಲಸ್. ಸೊ ಈಗ ಆನ್ಸರ್ ಏನು, 1 + 1 2. ಆ 2ನ ಮತ್ತೆ ನಾನು ಎಲ್ಲಿ ಹಾಕಬೇಕು, ಐ ಒಳಗಡೆ ಹಾಕಬೇಕು. ಸೊ ಐಯಲ್ಲಿ ಏನಾಗುತ್ತೆ ಈಗ ನನಗೆ 2. ವ್ಯಾಲ್ಯೂ 2 ವಿಲ್ ಬಿ ಪ್ಲೇಸ್ಡ್ ಇನ್ಸೈಡ್ ಐ. ಸರಿ, 4th ಸ್ಟೇಟ್ಮೆಂಟ್ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಪಾರ್ಟ್ ಆಗಿದ ತಕ್ಷಣ ನಾನು ಎಲ್ಲಿ ಹೋಗಬೇಕು, ಕಂಡೀಷನ್ ಚೆಕ್ ಮಾಡ್ಲಿಕ್ಕೆ ಹೋಗಬೇಕು. ಇದಾಗಿದ ತಕ್ಷಣ ಅಗೇನ್ ಚೆಕ್ ಫಾರ್ ದ ಕಂಡೀಷನ್. ಏನು ಚೆಕ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಐಯಲ್ಲಿ ಏನಿದೆ, ಈಗ ಐಯಲ್ಲಿ ಏನಿದೆ 2 ಇದೆ, 1 ಇಲ್ಲ. 1 ವಿಲ್ ಬಿ ಎರೇಸ್ಡ್. 1 ಹೋಗ್ಬಿಟ್ಟಿದೆ, ಬಿಕಾಸ್ 1ನ ಹಡ್ಸಾಕಿ ಅದ್ರ ಜಾಗದಲ್ಲಿ 2 ಅನ್ನೋದು ಬರೆದಿದ್ದಾರೆ. ಬಟ್ ನಿಮಗೆ ಕಾಣಿಸ್ಲಿ 1 ಅನ್ನೋದು ಹೋಗಿದೆ ಅನ್ನೋದು ಗೊತ್ತಾಗಲಿ ಅಂತ ನಾನು ಈ ಥರ ಬರೆದಿರ್ತೀನಿ. ಬಟ್ ಯೂಶಲಿ ಏನು, 1 ಹೋಗ್ಬಿಡುತ್ತೆ, 1ನ ನೀಟಾಗಿ ಎರೇಸ್ ಮಾಡಿ ಆ ಜಾಗದಲ್ಲಿ 2 ಬರೆದಿರ್ತಾರೆ. ಕ್ಲಿಯರ್? ನಾವು ಐ ವ್ಯಾಲ್ಯೂ ಏನಿದೆ 2. ಈಸ್ ಇಟ್ ಲೆಸ್ ಆರ್ ಈಕ್ವಲ್ ಟು 5? ಕಂಡೀಷನ್ ಟ್ರೂ. ಟ್ರೂ ಆದರೆ ಏನು ಮಾಡಬೇಕು, ನೆಕ್ಸ್ಟು ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಅಗೇನ್ ಏನು ಹೇಳ್ತಾ ಇದ್ದೀವಿ ಅಲ್ಲಿ, ಪ್ರಿಂಟ್ ದ ವ್ಯಾಲ್ಯೂ ಆಫ್ ಐಯಲ್ಲಿ ಏನಿದೆ ಈಗ 2. ದ ವ್ಯಾಲ್ಯೂ 2 ಈಸ್ ಪ್ರಿಂಟೆಡ್. ಇದಾದ್ಮೇಲೆ ಏನು ಮಾಡಬೇಕು, ಅಗೇನ್ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಪಾರ್ಟ್ ಐ ಪ್ಲಸ್ ಪ್ಲಸ್. ಸೊ ಐ ವ್ಯಾಲ್ಯೂ ವಿಲ್ ಬಿ ಇನ್ಕ್ರಿಮೆಂಟೆಡ್ ಟು ವಾಟ್, 3. ಇದಾಗಿದ ತಕ್ಷಣ ಕಂಡೀಷನ್ ಚೆಕ್ ಮಾಡ್ಲಿಕ್ಕೆ ಬರಬೇಕು. ಸೊ ಕಂಡೀಷನ್ ಏನು ಹೇಳ್ತಾ ಇದ್ದಾರೆ ಈಗ ನನಗೆ, ಐ ವ್ಯಾಲ್ಯೂ 5ಗಿಂತ ಲೆಸ್ ಇದೆಯಾ ಚೆಕ್ ಮಾಡಿ ಅಂತ ಹೇಳ್ತಾರೆ. ಐ ವ್ಯಾಲ್ಯೂ ಏನಿದೆ 3. ಈಸ್ ಇಟ್ ಲೆಸ್ ಆರ್ ಈಕ್ವಲ್ ಟು 5? ಎಸ್. ಕಂಡೀಷನ್ ಟ್ರೂ ಆದರೆ ಮತ್ತೆ ಒಳಗಡೆ ಬರಬೇಕು. ಇಲ್ಲೇನು ಹೇಳ್ತದೆ, ಪ್ರಿಂಟ್ ದ ಕಂಟೆಂಟ್ ಆಫ್ ಐ ಒಳಗಡೆ ಏನಿದೆ 3 ಪ್ರಿಂಟ್
ಆಯಿತು. ಇದಾದಮೇಲೆ ಏನು ಮಾಡಬೇಕು, ಮತ್ತೆ ಐ ವ್ಯಾಲ್ಯೂ ಇದಾದಮೇಲೆ ಏನು ಮಾಡಬೇಕು, ಐ ಪ್ಲಸ್ ಪ್ಲಸ್ ಮಾಡಿ ಅಂತ ಇದ್ದಾರೆ. ಸೊ ಐ ಪ್ಲಸ್ ಪ್ಲಸ್ ಅಂದರೆ ಏನು, 3 ವ್ಯಾಲ್ಯೂ ಹೋಗ್ಬಿಟ್ಟು ಏನಾಗುತ್ತೆ ಈಗ ನನಗೆ 4 ಆಗುತ್ತೆ. ಅಗೇನ್ ಚೆಕ್ ಫಾರ್ ದ ಕಂಡೀಷನ್. ಐ ವ್ಯಾಲ್ಯೂ ಏನಿದೆ ಈಗ ನನಗೆ 4. ನಾನು ಇಲ್ಲಿ ಬರ್ಕೊಳ್ಬಾರ್ದು, ಯು ಶುಡ್ ಇಮ್ಯಾಜಿನ್. ಐಯಲ್ಲಿ ಏನಿದೆ 4 ಈಸ್ ಇಟ್ ಲೆಸ್ ಆರ್ ಈಕ್ವಲ್ ಟು 5? ಅದನ್ನ ಇಮ್ಯಾಜಿನ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಎಸ್ 4 ಇಸ್ ಲೆಸ್ ದೆನ್ 5. ಕಂಡೀಷನ್ ಟ್ರೂ ಆಗುತ್ತೆ. ಸೊ ಹ್ಯಾವ್ ಟು ಕಮ್ ಇಯರ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಕಂಡೀಷನ್ ಟ್ರೂ ಆಯಿತು, 4 ಈಸ್ ಲೆಸ್ ದೆನ್ 5 ಅಂತ. ಸೊ ಐ ಹ್ಯಾವ್ ಕಮ್ ಇಯರ್. ಇಲ್ಲೇನು ಹೇಳ್ತಾ ಇದೆ, ಐ ವ್ಯಾಲ್ಯೂ ಏನಿದೆ ಅದನ್ನು ಪ್ರಿಂಟ್ ಮಾಡು ಅಂತ. ಐ ವ್ಯಾಲ್ಯೂ ಏನಿದೆ ಈಗ 4 ಇದೆ, 4 ಪ್ರಿಂಟ್ ಆಯಿತು. ಅಗೇನ್ ಏನು ಮಾಡಬೇಕು, ಐ ಪ್ಲಸ್ ಪ್ಲಸ್. ಸೊ 4 ವಿಲ್ ಬಿ ಇನ್ಕ್ರಿಮೆಂಟೆಡ್ ಟು 5. ಚೆಕ್ ಫಾರ್ ದ ಕಂಡೀಷನ್. 5 ಈಸ್ ಇಟ್ ಲೆಸ್ ಆರ್ ಈಕ್ವಲ್ ಟು 5? 5 ಲೆಸ್ ಇಲ್ಲ, ಬಟ್ 5 ಇಸ್ ಈಕ್ವಲ್ ಟು 5 ಇದೆಯಾ? ಎಸ್. ಹಂಗಾಗಿ ಕಂಡೀಷನ್ ಏನಾಗುತ್ತೆ, ಟ್ರೂ ಆಗುತ್ತೆ. ಅಗೇನ್ ಒಳಗಡೆ ಬಂದ್ಬಿಟ್ಟು ಯು ಹ್ಯಾವ್ ಟು ಪ್ರಿಂಟ್ ದ ವ್ಯಾಲ್ಯೂ ಆಫ್ 5. ಐ ವ್ಯಾಲ್ಯೂ ಏನಿದೆ ಈಗ 5. ಸೊ 4 ಆದಮೇಲೆ ಏನು ಪ್ರಿಂಟ್ ಆಗ್ತಾ ಇದೆ, 5 ಪ್ರಿಂಟ್ ಆಗ್ತಾ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ಐ ಪ್ಲಸ್ ಪ್ಲಸ್. ಸೊ ಇದಲ್ಲ, ಇದಾದಮೇಲೆ ಐ ಪ್ಲಸ್ ಪ್ಲಸ್ ಮಾಡಬೇಕು. ಸೊ 5 ಇರೋದು ಏನಾಗುತ್ತೆ ನನಗೀಗ 6 ಆಗುತ್ತೆ. ಇದಾದಮೇಲೆ ಏನು ಮಾಡಬೇಕು, ಕಂಡೀಷನ್ ಚೆಕ್ ಮಾಡಬೇಕು. ಏನಂತ, 6 ಈಸ್ ಇಟ್ ಲೆಸ್ ಆರ್ ಈಕ್ವಲ್ ಟು 5? ನೋ, 6 ಈಸ್ ಗ್ರೇಟರ್ ದೆನ್ 5. ಈಗ ಕಂಡೀಷನ್ ಫಾಲ್ಸ್ ಆಯಿತು. ಕಂಡೀಷನ್ ಫಾಲ್ಸ್ ಆದರೆ ಈ ಫಾರ್ ಲೂಪಿಂದ ಹೊರಗಡೆ ಬಂದ್ಬಿಡ್ತಾನೆ. ಫಾರ್ ಲೂಪಿಂದ ಹೊರಗಡೆ ಬಂದಾಗೇನು, ದಿಸ್ ಇಸ್ ದ ಎಂಡ್ ಆಫ್ ದ ಪ್ರೋಗ್ರಾಮ್. ವಾಯ್ಡ್ ಮೇನ್ ಎಂಡ್ ಆಗ್ತದೆ. ಸೊ ದಿಸ್ ವಿಲ್ ಬಿ ಯರ್ ಔಟ್ಪುಟ್. ಔಟ್ಪುಟಲ್ಲಿ ಏನು ಪ್ರಿಂಟ್ ಆಗಿದೆ, 1 2 3 4 4 ಕೆಳಗಡೆ 5. ಇಲ್ಲಿ ಜಾಗ ಇಲ್ಲ ಅಂತ ಈ ಥರ ಬರ್ದಿದ್ದೀನಿ. 1 2 3 4 ಆ್ಯಂಡ್ ಲಾಸ್ಟ್ಲಿ 5 ವಿಲ್ ಬಿ ಪ್ರಿಂಟೆಡ್. ಸೊ ಫಾರ್ ಲೂಪ್ ವರ್ಕ್ ಆಗೋದಾದ್ರೆ ಹೇಗೆ, ಫಸ್ಟು ಇನ್ಷಿಯಲೈಸೇಷನ್, ಆಮೇಲೆ ಕಂಡೀಷನ್ನ ಚೆಕ್ ಮಾಡುತ್ತೆ. ಕಂಡೀಷನ್ ಟ್ರೂ ಆದರೆ ಬಾಡಿ ಆಫ್ ದ ಫಾರ್ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅದಾದಮೇಲೆ ಅಗೇನ್ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಪಾರ್ಟಿಗೆ ಹೋಗ್ತೀವಿ. ಅದಾದಮೇಲೆ ಅಗೇನ್ ಕಂಡೀಷನ್ ಚೆಕ್, ಅಗೇನ್ ಬಾಡಿ ಆಫ್ ದ ಫಾರ್ ಲೂಪ್, ಅಗೇನ್ ಇನ್ಕ್ರಿಮೆಂಟ್ ಕಂಡೀಷನ್ ಚೆಕ್, ಬಾಡಿ ಆಫ್ ದ ಫಾರ್ ಲೂಪ್. ಎಲ್ಲಿವರೆಗೂ ಕಂಡೀಷನ್ ಫೇಲ್ ಆಗೋವರೆಗೂ ಇದು ವರ್ಕ್ ಆಗುತ್ತೆ. ಕಂಡೀಷನ್ ಫೇಲ್ ಆದರೆ ಇಲ್ಲಿಂದ ಹೊರಗಡೆ ಬಂದುಬಿಟ್ಟು ಏನಿದೆಯೋ ಅದು ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಫಾರ್ ಅನ್ನೋದೇನು ಕೀವರ್ಡು. ಇದಾದ್ಮೇಲೆ ಸೆಮಿಕೋಲನ್ ಹಾಕಲೇಬೇಕಾ? ಎಸ್, ಹಾಕಲೇಬೇಕು. ಬಟ್ ಇಲ್ಲಿ ಸೆಮಿಕೋಲನ್ ಹಾಕಬೇಕಾ? ನೋ, ಅಲ್ಲಿ ಸೆಮಿಕೋಲನ್ ಹಾಕಬಾರ್ದು. ಯಾಕೆ ಹಾಕಬಾರ್ದು, ಐ ಶೋ ಇಟ್ ಇನ್ ಪ್ರಾಕ್ಟಿಕಲ್ ಕ್ಲಾಸ್. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಯೋರ್ ಫಾರ್ ಲೂಪ್. ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಸಿ ದ ಸೇಮ್ ಥಿಂಗ್. ಏನು ಮಾಡಿದ್ದೀವಿ ನಾವು ಇಲ್ಲಿ, ಐ ಅನ್ನೋ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಂಡಿದ್ವಿ. ಓಕೆ, ಈ ಲೈನ್ ಆಯಿತು, ಐಗೆ ಮೆಮೊರಿ ಅಲೋಕೇಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಐ ಈಕ್ವಲ್ ಟು 1ನ ಐಗೆ ಅಸೈನ್ ಮಾಡ್ತಾ ಇದ್ದೀವಿ. ಚೆಕ್ ಫಾರ್ ದ ಕಂಡೀಷನ್. 1 ಈಸ್ ಇಟ್ ಲೆಸ್ ಆರ್ ಈಕ್ವಲ್ ಟು 500? ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆದರೆ ಕಮ್ ಹಿಯರ್. ಏನು ಮಾಡ್ತಾ ಇದ್ದೀರಾ, ಇನ್ ಔಟ್ಪುಟ್ ಸ್ಕ್ರೀನ್ ಯು ಆರ್ ಪ್ರಿಂಟಿಂಗ್ ವೆಲ್ಕಮ್ ಟು GPT ಹೊಸದುರ್ಗ. ಸ್ಟೇಟ್ಮೆಂಟ್ ಆಯಿತು. ನೆಕ್ಸ್ಟ್ ಏನಾಗ್ತಾ ಇದೆ, ಇದು ಫಾರ್ ಲೂಪ್ ಕ್ಲೋಸ್ ಆಗ್ತಾ ಇದೆ ಅಂದರೆ ಯು ಹ್ಯಾವ್ ಟು ಗೋ ಫಾರ್ ಇನ್ಕ್ರಿಮೆಂಟ್ ಪಾರ್ಟ್. ಸೊ 1 ವಿಲ್ ಬಿ ಇನ್ಕ್ರಿಮೆಂಟೆಡ್ ಟು ವಾಟ್, 2. ಇದಾದ್ಮೇಲೆ ಏನು ಮಾಡಬೇಕು, ಅಗೇನ್ ಚೆಕ್ ಫಾರ್ ದ ಕಂಡೀಷನ್. ಏನಂತ, ಐ ವ್ಯಾಲ್ಯೂ ಏನಿದೆ ಈಗ 2 ಈಸ್ ಇಟ್ ಲೆಸ್ ಆರ್ ಈಕ್ವಲ್ ಟು 500? ಕಂಡೀಷನ್ ಟ್ರೂ. ಸೊ ಒಳಗಡೆ ಬನ್ನಿ, ಅಗೇನ್ ಯು ಪ್ರಿಂಟ್ ದ ಸ್ಟೇಟ್ಮೆಂಟ್, ಅಗೇನ್ ಗೋ ಹಿಯರ್, ಐ ವಿಲ್ ಬಿ ಇನ್ಕ್ರಿಮೆಂಟೆಡ್ ಟು 3. ಅಗೇನ್ ಚೆಕ್ ಫಾರ್ ದ ಕಂಡೀಷನ್, ಐ ವ್ಯಾಲ್ಯೂ ಲೆಸ್ ದೆನ್ 500, ಟ್ರೂ. ಅಗೇನ್ ಕಮ್ ಹಿಯರ್, ಅಗೇನ್ ಪ್ರಿಂಟ್, ಅಗೇನ್ ಗೋ ಹಿಯರ್, ಇಲ್ಲಿ 3 ವಿಲ್ ಬಿ ಚೇಂಜ್ ಟು 4. ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಆದಮೇಲೆ check for the condition, I value is it less or equal to 500? Yes. Execute the body of the for loop, that is welcome to GPT Hosudurga. So this will be repeated to 4 5 6 7 8 9 10 20 30 40 50 100 200 300 400 500. 500 go execute agutta, we'll check out. Iga assume that the value of I is what, 499. We'll assume 499 times print agide anta ankolana. So check for the condition. 499 is it less or equal to 500? Condition true. So ಒಳಗಡೆ ಬರ್ತೀವಿ, it will execute the statement. Statement ಏನಿದೆ, ವೆಲ್ಕಮ್ ಟು GPT ಹೊಸದುರ್ಗ ಅಂತ ಪ್ರಿಂಟ್ ಮಾಡಿ ಅಂತ ಇದೆ. ಪ್ರಿಂಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಐ ಪ್ಲಸ್ ಪ್ಲಸ್. ಸೊ 499 ಅದು ಏನಾಗುತ್ತೆ, 500. ಅಗೇನ್ ಚೆಕ್ ಫಾರ್ ದ ಕಂಡೀಷನ್, ಐ ವ್ಯಾಲ್ಯೂ ಏನು, 500. ಈಸ್ ಇಟ್ ಲೆಸ್ ಆರ್ ಈಕ್ವಲ್ ಟು 500? 500 ಈಸ್ ಈಕ್ವಲ್ ಟು 500. ಲೆಸ್ ಇಲ್ಲ, ಬಟ್ ಈಕ್ವಲ್ ಟು 500 ಇದೆಯಲ್ಲ, ಹಾಗಾಗಿ ಇದು ಟ್ರೂ ಆಗುತ್ತೆ. ಟ್ರೂ ಆಗುತ್ತೆ, ಇದು ಒಳಗಡೆ ಬರುತ್ತೆ. ಮತ್ತೆ ಏನು ಮಾಡ್ತಿದ್ದೀವಿ, ಅಗೇನ್ ವಿ ಆರ್ ಪ್ರಿಂಟಿಂಗ್ ವೆಲ್ಕಮ್ ಟು GPT ಹೊಸದುರ್ಗ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತಾ? ಓಕೆ.
ನೆಕ್ಸ್ಟ್ ಏನು ಮಾಡಬೇಕು ಐ ಪ್ಲಸ್ ಪ್ಲಸ್. ಸೊ 500 ಏನಾಗುತ್ತೆ 501 ಆಗುತ್ತೆ. ಇದಾದ್ಮೇಲೆ ಏನು ಮಾಡಬೇಕು ಕಂಡೀಷನ್ ಚೆಕ್ ಮಾಡಬೇಕು. ಐ ವ್ಯಾಲ್ಯೂ ಏನಿದೆ ಈಗ ನನಗೆ 501. 501 ಲೆಸ್ ಆರ್ ಈಕ್ವಲ್ ಟು 500 ಇದೆಯಾ? ನೋ. ಈಗ ಕಂಡೀಷನ್ ಫೇಲ್ ಆಗುತ್ತೆ. ಕಂಡೀಷನ್ ಫೇಲ್ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲಿಂದ ನೆಕ್ಸ್ಟ್ ಲೈನಿಗೆ ಬರುತ್ತೆ. ನೆಕ್ಸ್ಟ್ ಲೈನ್ ಏನು ಹೇಳ್ತದೆ, ಗೆಟ್ ಸಿ ಎಚ್, ದಟ್ ಈಸ್ ದ ಲಾಸ್ಟ್ ಲೈನ್ ಆಫ್ ಅ ಪ್ರೋಗ್ರಾಮ್. ಸೊ 500 ಟೈಮ್ಸ್ ಪ್ರಿಂಟ್ ಮಾಡಿ ಪ್ರೋಗ್ರಾಮ್ ಎಂಡ್ ಆಗ್ತದೆ. This is how your for loop works. Fine. Thank you.